ವಿದ್ಯಾರ್ಥಿಗಳೇ, ಈಗ ಇದು ನನ್ನ ಮಾದರಿ ಆಯ್ಕೆ ನೀವು ಮಾಡಿರಿ. ಮಾಡಿಕೆಸಿಂದ ಹಾಕೋದು ಹಾಕ್ಬಿಡು, ವಿಡಿಯೋ ಆನ್ ಮಾಡಿರಿ. ನಿಮ್ದು ಹಾಕೋದಾಯ್ತಲ್ಲ, ಆ ವಿಡಿಯೋ ಆನ್ ಮಾಡಿರಿ, ಬಂದು ತಿಳಿಸಿ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಅವಿಭಾಜ್ಯ ಸಂಖ್ಯೆ ಎಂದರೇನು ಅದನ್ನು ಮೊದಲು ನೀವು ತಿಳ್ಕೋಬೇಕು. ಒಂದು ಹಾಗೂ ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೊಂದು ಸಂಖ್ಯೆಯಿಂದ ಭಾಗಿಸಲ್ಪಡದ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಇನ್ನು ಶುದ್ಧವಾದ ಅವಿಭಾಜ್ಯ ಸಂಖ್ಯೆ ಇದು ಸಮ ಅವಿಭಾಜ್ಯ ಸಂಖ್ಯೆ. ಇದು ಅವಿಭಾಜ್ಯ ಸಂಖ್ಯೆ. ಆದರೆ ಇವಕ್ಕೇನು ಯಾವುದೇ ಒಂದು ಅಂಕಿ ಇದಕ್ಕೆ ಜೋಡಣೆ ಮಾಡಿದರೆ ಇವು ಅವಿಭಾಜ್ಯ ಅಂಕೆಗಳು ಆಗೋದಿಲ್ಲ. ಒಂದೇ ಸಲ ಉಪಯೋಗ ಆಗುವಂಥ ಅವಿಭಾಜ್ಯ ಸಂಖ್ಯೆಗಳು ಯಾವುವು? 2 ಮತ್ತು 5. ಇನ್ನು ಶುದ್ಧವಾದ ಅವಿಭಾಜ್ಯ ಸಂಖ್ಯೆ 1, 3, 7, 9 ಇವುಗಳಿಂದ ಕೊನೆಗೊಳ್ಳುತ್ತವೆ. ಆಮೇಲೆ ಇವೇ ಸಂಖ್ಯೆಗಳನ್ನು ಇಡಬಾರ್ದು ಅದರ ಮಗ್ಗಲ್ಯಾಗ. ಯಾಕಂತ ಕೇಳಿ, ಇಲ್ಲಿ 3 ಇಟ್ರಿ ಅಂತ ತಿಳ್ಕೊರಿ. ಅವಾಗ ಏನಾಗ್ತದ? ಕೆಲವೊಂದು ಸಂಖ್ಯೆಗಳಿಗೆ 1, 3, 7, 9 ಬರ್ತಕ್ಕಂಥ ಅಂಕೆಗಳು ಅವಿಭಾಜ್ಯ ಸಂಖ್ಯೆಗಳು. ಎಲ್ಲ ಬರುವುದಿಲ್ಲ. ಕೆಲವೊಂದು ಅಂಕೆಗಳಿಗೆ 1, 3, 7, 9 ಇದ್ದೇ ಇರ್ತದೆ. ಆದರೆ ಎಲ್ಲ ಅಂಕೆಗಳಿಗೆ ಅಲ್ಲ. ಯಾಕಂದ್ರೆ ಪಟ 1, 3, 7, 9 ಇದ್ದದ್ದು ಎಲ್ಲ ನೀವು ಅವಿಭಾಜ್ಯ ಸಂಖ್ಯೆ ಅಂತ. ಒಂದು ಉದಾಹರಣೆ, ಇಲ್ಲಿ 2 ಇಡ್ರಿ, 21 ಆತು, 3ಲೆ ಭಾಗ ಹೋಗ್ತದೆ. ಆಮೇಲೆ ಇಲ್ಲಿ 3 ಇಡ್ರಿ, 6 ಇಡ್ರಿ, 9 ಇಡ್ರಿ, ಇಲ್ಲಿ 2 ಇಡ್ರಿ, ಇಲ್ಲಿ 4 ಇಡ್ರಿ. ಅಂದರೆ ಇದರ ಅರ್ಥ ಏನು? ಎಲ್ಲ ಸಂಖ್ಯೆಗಳ ಮುಂದೆ 1, 3, 7, 9 ಇದ್ದರೆ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಕೆಲವೊಂದು ಅಂಕೆಗಳಿಗೆ ಮಾತ್ರ ಈ ಅಂಕೆಗಳು ಹತ್ತಿದ್ದು ಅವಿಭಾಜ್ಯ ಸಂಖ್ಯೆ ಇರ್ತಾವ. ಅವು 3ನೇ ಸಲ ಭಾಗ ಹೋಗೋದಿಲ್ಲ. ಅಂಥ ಅಂಕೆಗಳನ್ನು ನೀವು 51ರಿಂದ 100 ನೀವು ಪತ್ತೆ ಮಾಡಬೇಕು. ನೀವು ಮಾಡಿರಿ ನೋಡ್ರಿ. ಇಲ್ಲೇ ಎಷ್ಟೋ ಹುಡುಗರು 51 ಅವಿಭಾಜ್ಯ ಸಂಖ್ಯೆ ಅಂತ ತಿಳ್ಕೊತಾರೆ. ಇದು ಭಾಳ ಹುಷಾರಲ್ಲೇ ನೋಡ್ರಿ ವಿಡಿಯೋ. ಯಾಕಂದ್ರೆ ಈಗ ಲಕ್ಷ ಕೊಟ್ಟು ನೋಡ್ರಿ. ಯಾಕಂದ್ರೆ ಇದು 51 ಎಷ್ಟೋ ಮಂದಿ ಅವಿಭಾಜ್ಯ ಸಂಖ್ಯೆ ಆಗ್ತಾರೆ. ಇದು 6ನೇ ಭಾಗ, ಇದು 3ಲೆ ಹೋಗ್ತದಿಲ್ಲ ನೋಡ್ರಿ. ಇದಲ್ಲ ಅವಿಭಾಜ್ಯ ಸಂಖ್ಯೆ. ಇದು 2ರಲ್ಲಿ 53 ಅವಿಭಾಜ್ಯ ಸಂಖ್ಯೆ. ಇನ್ನು ಡೇಂಜರ್ ಅವಿಭಾಜ್ಯ ಸಂಖ್ಯೆ ಒಂದು ಬರ್ತೀವಿ ನಿಮ್ಗೆ ತೋರಿಸ್ತೀನಿ. ಇದು 2ರಲ್ಲೇ ತೆಗೀರಿ. ಇದು 5ರಲ್ಲೇ ಹೋದ, ಇದು 2ರಲ್ಲೇ ಹೋದ. 57 ಅವಿಭಾಜ್ಯ ಸಂಖ್ಯೆ ಅಂತ ಭಾಳ ಹುಡುಗರು ಹಾಕ್ತೀರಿ ನೀವು. ಇಟ್ ಈಸ್ ವೆರಿ ಕೇರ್ಫುಲಿ ಆಗಿ ತಗೋಬೇಕು. ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ನೆನ್ಪಿಟ್ಕೋರಿ. ಎಲ್ಲರೂ 57 ಅವಿಭಾಜ್ಯ ಸಂಖ್ಯೆ ಅಂತ ತಿಳ್ಕೊತಾರೆ. ಅಲ್ಲದು. ಯಾಕಂದ್ರೆ 5, 7, 12 ಅಂದ್ರೆ 3ಲೆ ಭಾಗ ಹೋಗ್ತದೆ. ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದು ಡೇಂಜರ್ ಸಂಖ್ಯೆ. ಯಾಕಂದ್ರೆ ಸಡನ್ ಆಗಿ ವಿದ್ಯಾರ್ಥಿಗಳು 57 ಅವಿಭಾಜ್ಯ ಸಂಖ್ಯೆ ಅಂತ ತಿಳ್ಕೊಂಡು ಬಿಡ್ತಾರೆ. ತಿಳ್ಕೊಬಾರ್ದು. ಅದಕ್ಕೆ ಇದನ್ನು ಸ್ವಲ್ಪ ಕೇರ್ಫುಲಿಯಾಗಿ ಹೇಳ್ತಾನೆ. 58 2ರಲ್ಲಿ 59 ಅವಿಭಾಜ್ಯ ಸಂಖ್ಯೆ. ಸೊನ್ನೆ ಬಂದದಂದ್ರೆ ಮುಗಿತದು. 61 ಎಷ್ಟು ಹುಡುಗರು ಅವಿಭಾಜ್ಯ ಸಂಖ್ಯೆ ಅಂತ ಹಾಕ್ಯಾರ. ಹೌದಲ್ಲಿ ನೋಡ್ರಿ, ಇದು 61 ಅವಿಭಾಜ್ಯ ಸಂಖ್ಯೆ. ಹೌದಿದು 61 ಯಾವ ಅಂಕೆಯಲ್ಲೇನೂ ಭಾಗ ಹೋಗೋದು ನೋಡ್ರಿ. ಇದು 3ರಲ್ಲಿ, ಇದು 2ರಲ್ಲಿ, ಇದು 5ರಲ್ಲಿ, ಇದು 3ರಲ್ಲಿ. ಇದು ನೋಡಿ 67 ಯಾವ ಅಂಕೆಯಲ್ಲೇ ಭಾಗ ಹೋಗ್ತದೆ ನೋಡ್ರಿ. ನೀವು ಮಗ್ಗಿ ಒಳಗೆ ಅನ್ನಂಗೆ ಇಲ್ಲ. 67 ಯಾವ ಮಗ್ಗಿನೂ ಬರೋದಿಲ್ಲ. ಅಂದಾಗ 67 ಅವಿಭಾಜ್ಯ ಸಂಖ್ಯೆ. 68 2ರಲ್ಲಿ, ಇದು 3ರಲ್ಲಿ, ಇದು 0 ಬಂದರೆ ಅವಿಭಾಜ್ಯ ಸಂಖ್ಯೆ ಅಲ್ಲ. 71 ಅವಿಭಾಜ್ಯ ಸಂಖ್ಯೆ. 72 ತೆಗೀರಿ, 73 ಅವಿಭಾಜ್ಯ ಸಂಖ್ಯೆ. 2ರಲ್ಲಿ, 5ರಲ್ಲಿ, 2ರಲ್ಲಿ, 7ರಲ್ಲಿ, ಇದು 2ರಲ್ಲಿ. 79 ಅವಿಭಾಜ್ಯ ಸಂಖ್ಯೆ. ಯಾವ ಅಂಕೆ ಮಗ್ಗಿ ಒಳಗೆ ನೀವು 79 ಅನ್ನೋದಿಲ್ಲ, ತೆಗೆದೇ ಬಿಡಬೇಕು. ಫಾಸ್ಟಾಗಿ ಮಾಡಬೇಕು. 81 9ರಲ್ಲಿ, 2ರಲ್ಲಿ 83 ಅವಿಭಾಜ್ಯ ಸಂಖ್ಯೆ. 2ರಲ್ಲಿ, 5ರಲ್ಲಿ, 2ರಲ್ಲಿ. ಇದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಹುಡುಗರು ಭಾಳ ಸಲ ಹಾಕ್ಯಾರ. ನಾ ಪೇಪರ್ ಚೆಕ್ ಮಾಡಿದಾಗ 87 ಅವಿಭಾಜ್ಯ ಸಂಖ್ಯೆ ಅಂತ ತಿಳ್ಕೊತಾರೆ. ಇದು ಡೇಂಜರ್ ಅಂಕೆ, ಅವಿಭಾಜ್ಯ ಸಂಖ್ಯೆ ಅಲ್ಲ. 8, 7, 15 3ಲೆ ಹೋಗ್ತದೆ. ಇದೊಂದು ಗುರ್ತ ಮಾಡಿ. ನೀವು ಅವಿಭಾಜ್ಯ ಸಂಖ್ಯೆ ಅಂತ ತಿಳ್ಕೊಬೇಡ್ರಿ ಅಂತ ಇದನ್ನು ಗುರ್ತಾಕಿ. ಇದು 2ರಲ್ಲಿ 89 ಅವಿಭಾಜ್ಯ ಸಂಖ್ಯೆ ನೋಡಿ.
90 ತೆಗಿ 91 ನೋಡಿ ಇದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಹಾಕಿರ್ತಾವ ಹುಡುಗರು, ಹಾಕಬಾರ್ದು. 13 7 91 7ರಲ್ಲೇ ಭಾಗ ಹೋಗ್ತದೆ. ಡೇಂಜರ್ ಅವಿಭಾಜ್ಯ ಸಂಖ್ಯೆ ಅಂತ ತಿಳ್ಕೊಳ್ಳೋ ಸಂಖ್ಯೆಗಳಿಗೆ ನಾನು ಗುರ್ತ ಮಾಡಿದ್ರೆ ಇದನ್ನು ಅವಿಭಾಜ್ಯ ಸಂಖ್ಯೆ ಅಂತ ತಿಳ್ಕೊಬೇಡಿ. 2ರಲ್ಲಿ 3ರಲ್ಲಿ 2ರಲ್ಲಿ 5ರಲ್ಲಿ 2ರಲ್ಲಿ 97 ಇದೊಂದು ವಿಶೇಷ 2 ಹಾಕಿನ 2 ಸ್ಥಾನದ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವುದು? 97. ಇದು ನೆನ್ಪಿಟ್ಕೋಬೇಕು. 98 2ರಲ್ಲಿ ಇದು 9ರಲ್ಲಿ ಇದು ಎಷ್ಟಾದ್ರು ಅವಿಭಾಜ್ಯ ಸಂಖ್ಯೆಗಳನ್ನು ಬರೀ. ಅವಿಭಾಜ್ಯ ಸಂಖ್ಯೆಗಳು ಬರೋಬರಿ ಅವಿಭಾಜ್ಯ ಸಂಖ್ಯೆಗಳು ಬರೋಬರಿ ಅವಿಭಾಜ್ಯ ಸಂಖ್ಯೆಗಳು ಬರೋಬರಿ 53 ತಪ್ಪಬಾರದಲ್ಲ. 53 ಆಮೇಲೆ 53 ಆದಿಂದ 59 59 ಆದಿಂದ 61 61 ಆದಿಂದ 67 67 ಆದಿಂದ 71 71 ಆದಿಂದ 73 73 ಆದಿಂದ 79 79 ಆದಿಂದ 83 83 83 ಆದಿಂದ 89 89 89 ಆದಿಂದ 97 ಎಷ್ಟಾದ್ರು ನೋಡಿ. 1 2 3 4 5 6 7 8 9 10 ನೋಡ್ರಿ. ಇನ್ನೊಂದ್ಸಲ ನೋಡ್ರಿ. 1 1 2 3 4 5 6 7 8 9 9 10 10 1 2 3 4 5 6 7 8 9 10 ಎಷ್ಟು ಅಂತ ಕೇಳಿದ್ರೆ 10 ಅಂತ ಹೇಳ್ರಿ. ತಿಳಿತಲ್ಲ? ತಪ್ಪಿತ್ತಂದ್ರೆ ನೋಡ್ರಿ, ಹಾಗಾಗಿ ಅದು ನಮ್ಮನ್ನು ತಪ್ಪಬಹುದು. ಯಾವುದೇ ಅವಿಭಾಜ್ಯ ಅಂಕೆಗಳು ಎಷ್ಟರಿಂದ ಕೊನೆಗೊಳ್ತಾವ ಅಂತ ಹೇಳಿನು ನೋಡ್ರಿ. 3 9 1 ನೋಡ್ರಿ. 7 1 3 9 3 9 7 ನೋಡ್ರಿ. ಇವೇ ಅಂಕೆಗಳನ್ನು ಉಪಯೋಗಿಸ್ಕೊಂಡು ಅವಿಭಾಜ್ಯ ಅಂಕೆಗಳು ತಯಾರಾಗ್ತಾವೆ. ಎಲ್ಲ ಅಂಕೆಗಳು ಇದು ಸಮ ಅವಿಭಾಜ್ಯ ಸಂಖ್ಯೆ. ಸಮ ಸಂಖ್ಯೆನೂ ಹೌದು, ಅವಿಭಾಜ್ಯ ಸಂಖ್ಯೆನೂ ಹೌದು. 5 ಏನದಲ್ಲ ಇದು ಒಂಟ ಅವಿಭಾಜ್ಯ ಸಂಖ್ಯೆ ಅಂತಾರೆ. ಅದು ಒಂಟಿನೇ, ಯಾವಾಗ ಒಂಟಿನೇ ಅದು. ಅದಕ್ಕೆ ಯಾವ ಅಂಕೆನೂ ಹಚ್ಚಬಾರ್ದು. ಅದು ಹಚ್ಚಿದ್ರೆ ಭಾಜ್ಯ ಸಂಖ್ಯೆ ಆಗ್ತದೆ. ಅದರ ಸಂಬಂಧ ಇವು ವಿಶೇಷವಾದ ಏನು ಅವಿಭಾಜ್ಯ ಅಂಕೆಗಳು. ಇದಂತೂ ಪ್ಯೂರ್, ಇದು ಶುದ್ಧನೂ ಹೌದು, ಸಮಾನೂ ಹೌದು. ಇದು ಅವಿಭಾಜ್ಯ ಸಂಖ್ಯೆನೂ ಹೌದು. ಸಮ ಅವಿಭಾಜ್ಯ ಸಂಖ್ಯೆ ಯಾವುದಂದ್ರೆ 2ಕ್ಕೆ ಹಾಕ್ರಿ ನಾವು. ಇದೊಂದು ಯಾವುದೇ ಒಂದು ಅಂಕೆಯು ಸಮ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸಿದಾಗ ಅದು ಎಲ್ಲ ಸಮಸಂಖ್ಯೆಗಳು ಆಗಿರ್ತಾವೆ. 2ರಿಂದ ಯಾವ ಅಂಕೆ ವಿಶೇಷವಾಗಿ ಭಾಗಿಸಲ್ಪಡ್ತದಲ್ಲ ಅವೆಲ್ಲ ಸಮಸಂಖ್ಯೆಗಳು. 2ರಿಂದ ಭಾಗಿಸಿದಾಗ ಒಂದು ಶೇಷ ಉಳಿಯುವಂಥ ಎಲ್ಲ ಸಂಖ್ಯೆಗಳು ಬೆಸ ಸಂಖ್ಯೆಗಳು. ಇದು ಒಂದು ನೆನಪಿಟ್ಕೋ. ಸಂಖ್ಯೆಗಳಲ್ಲಿ ಎಷ್ಟು ಪ್ರಕಾರ ಅಂದ್ರೆ ಸಮಸಂಖ್ಯೆ, ಬೆಸ ಸಂಖ್ಯೆ, ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ. ಬೆಸ ಸಂಖ್ಯೆನೂ ಹೌದು 15, ಅದು ಭಾಜ್ಯ ಸಂಖ್ಯೆನೂ ಹೌದು. ಹಿಂಗೆ ಅರ್ಥ ಮಾಡಿಕೊಂಡು ಅಂಕೆಗಳಲ್ಲಿ ಎಷ್ಟು ಪ್ರಕಾರ? ಒಂದು ಸಮಸಂಖ್ಯೆ, 2ನೇದು ಬೆಸ ಸಂಖ್ಯೆ, 3ನೇದು ಅವಿಭಾಜ್ಯ ಸಂಖ್ಯೆ, 4ನೇದು ಭಾಜ್ಯ ಸಂಖ್ಯೆ. ಭಾಜ್ಯ ಸಂಖ್ಯೆ ಅಂದ್ರೆ ಅದು ಸಮಾನ ಇರ್ಬೋದು, ಬೆಸನೂ ಇರ್ಬೋದು. ಅಂಥ ಅಂಕೆಗಳ ಬಗ್ಗೆ ನೀವು ಅಭ್ಯಾಸನ ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ನೀವು ಯಾವುದೇ ಒಂದು ಕಠಿಣ ಒಂದು ಸಮಸ್ಯೆದಾಗ ಸಿಗಿಸಿ ನಿಮಗೆ ಪೇಪರ್ದಾಗ ಕ್ವಶನ್ ಬಿದ್ದಿದ್ರೆ ಅರ್ಥ ಆಗ್ತದೆ ನಿಮ್ಗೆ. ಅದಕ್ಕೆ ಇದನ್ನು ವಿವರಣೆ ಮಾಡಿಕೊಡ್ತೀನಿ. ಈ ವಿಡಿಯೋ ಕಾರ್ಯಕ್ರಮವನ್ನು ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ಚೆನ್ನಾಗಿ ನೋಡ್ರಿ. ಯಾವುದಾದ್ರೂ ಅವಿಭಾಜ್ಯ ಅಂಕೆಗಳು ಉಳಿದಿತ್ತಂದ್ರೆ ನೀವು ಸ್ವಂತ ಹೊರಗಡೆ ತೆಗೆದ ಹಾಕೊಡ್ರಿ. ತಿಳಿತಲ್ಲ? ಫೇರ್ದಾಗ ಚೆನ್ನಾಗಿ ಬರ್ಕೋರಿ ವಿದ್ಯಾರ್ಥಿಗಳೇ.